ನಮಸ್ತೆ ಎಲ್ಲರಿಗೂ. ವೀಕ್ಷಕರೇ, ಇವತ್ತು ಸ್ವತಂತ್ರ ದಿನಾಚರಣೆ ನಾವು ಆಚರಿಸ್ತಾ ಇದ್ದೀವಿ. ಆಗಸ್ಟ್ 15ನೇ ತಾರೀಕು 1947ನೇ ಇಸ್ವಿನಲ್ಲಿ ನಮಗೆ ಸ್ವತಂತ್ರ ಬಂದಿರತಕ್ಕಂಥದ್ದು ರಾತ್ರಿ 12 ಗಂಟೆ. 12 ಗಂಟೆಗೆ ಆ ಒಂದು ದಿವಸಕ್ಕೆ ನಾವು ಒಂದು ಕುಂಡಲಿ ಹಾಕ್ತೀವಿ, ದೇಶದ ಜಾತಕ ಅಂತ. ನಮ್ಮ ಜಾತಕ ಹೇಗಿರುತ್ತೋ ಸ್ವತಂತ್ರ ಬಂದಾಗ ಅದಕ್ಕೊಂದು ಕುಂಡಲಿ ರಚನೆ ಆಗುತ್ತೆ. ನೆಕ್ಸ್ಟ್ ಜನ್ರೇಷನ್ ಹೆಂಗಿರುತ್ತೆ ಅಂತ ನಾವು ನೋಡ್ಬೋದು ಕುಂಡಲಿಯಲ್ಲಿ. ಅದಕ್ಕಿಂತ ಮುಂಚೆ ನಮ್ಮ ನಕ್ಷತ್ರ ತರಂಗದ ಆನ್ಲೈನ್ 15 ದಿವಸದ ಅಸ್ಟ್ರಾಲಜಿ ಕ್ಲಾಸಸ್ಸು ಇದೇ ಸೆಪ್ಟೆಂಬರ್ 7ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಆಸಕ್ತಿ ಇದ್ದವರು ಜಾಯ್ನ್ ಆಗ್ಬೋದು. ಈವ್ನಿಂಗ್ ಬ್ಯಾಚ್ ಮಾತ್ರ ಇರುತ್ತೆ, 8:30 9:30 1 ಅವರ್. ಓಕೆ, ಹಾಗೆ ಇದೇ ತಿಂಗಳು ಆಗಸ್ಟ್ 19 ನನ್ನ ಬರ್ತ್ಡೇ ಇರೋದ್ರಿಂದ, ಹಾಗೆ ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಇರೋದ್ರಿಂದ ನಾವು ಕನ್ಸಲ್ಟೇಷನ್ಗೆ ಆಫರ್ ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಕೂಡ. ಇವಾಗ ಏನು ಕನ್ಸಲ್ಟೇಷನ್ ಫೀಸ್ ಇದೆ ಅದರಲ್ಲಿ 500 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಈ ಆಫರ್ನ ಉಪಯೋಗ ಪಡ್ಕೊಳ್ಳೋರು ಪಡ್ಕೋಬೋದು. ವರಮಹಾಲಕ್ಷ್ಮಿ ಹಬ್ಬದ ತನಕನೂ ಕೂಡ 500 ರೂಪಾಯಿ ಡಿಸ್ಕೌಂಟ್ ಪ್ರತಿಯೊಬ್ಬರಿಗೂ ಇರುತ್ತೆ. ನಮ್ಮ ಟೀಮ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕನ್ಸಲ್ಟೇಷನ್ ತೊಗೋಬೋದು. ಓಕೆ, ಇವಾಗ ದೇಶದ ಜಾತಕವನ್ನು ನೋಡೋಣ. ಕುಂಡಲಿ ಇದೆ ಪಕ್ಕದಲ್ಲಿ ನೋಡಿ. ವೃಷಭ ಲಗ್ನ ಎಲ್ಲಿ ಅಂತ ಬರೆದಿರ್ತಕ್ಕಂಥದ್ದು ಲಗ್ನ ಅಂತ ಕರಿತೀವಿ. ಲಗ್ನದಲ್ಲಿ ರಾಹು ಕೂತಿರ್ತಕ್ಕಂಥದ್ದು, ಹಾಗೆ 2ನೇ ಮನೆಯಲ್ಲಿ ಕುಜ, 3ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳಿದೆ, ಚಂದ್ರ, ಶುಕ್ರ, ಬುಧ, ಸೂರ್ಯ, ಶನಿ. ಹಾಗೆ 6ನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ದು, 7ನೇ ಮನೆಯಲ್ಲಿ ಕೇತು ಇರತಕ್ಕಂಥದ್ದು. ಇದು ನಮ್ಮ ಇಂಡಿಪೆಂಡೆನ್ಸ್ ಡೇ ಏನಂತ ಹೇಳ್ತೀವಿ, ಒಂದು ಜಾತಕ. ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ. ಹಾಗೆ ನಮಗೆ ಸ್ವತಂತ್ರ ಬಂದಾಗ ಶನಿ ದಶ ನಡೀತಾ ಇತ್ತು. ನಿಮಗೊಂದು ಕಾಂಬಿನೇಷನ್ ಚಾರ್ಟ್ ಹಾಕಿದ್ದೀವಿ ನೋಡಿ. ಇವಾಗ ಶನಿ ದಶದಲ್ಲಿ ನೀವು ಕಾಂಬಿನೇಷನ್ ಗಮನಿಸ್ಬೋದು. ನಮಗೆ ಸ್ವತಂತ್ರ ಬಂದಿರತಕ್ಕಂಥ ಟೈಮ್, ನಮಗೆ ಒಂದು ಲಿಟಿಗೇಷನ್ ಅಂತ ತಗೊಂಡಾಗ, ಯಾವುದೇ ಒಂದು ವ್ಯಾಜ್ಯ ಗೆಲ್ಲಬೇಕು ಅಂದರೆ 6ನೇ ಮನೆ, 10ನೇ ಮನೆ, 11ನೇ ಮನೆ ಬಹಳ ಇಂಪಾರ್ಟೆಂಟ್. ಅದರಲ್ಲಿ ನಾವು ಪ್ರಾಪರ್ಟಿ ವಿಚಾರಕ್ಕೋ ದೇಶದ ವಿಚಾರಕ್ಕೋ ಗೆಲ್ಲಬೇಕು ಅಂದಾಗ 4ನೇ ಮನೆ ಇಂಪಾರ್ಟೆಂಟು. ಆ ಒಂದು ನಂಬರ್ ಕೂಡ ಅಲ್ಲೇ ಇದೆ. ಅಲ್ಲಿ 4, 6, 10, 11 ಅಂತಕ್ಕಂಥದ್ದು ನಮಗೆ ವಿನ್ನಿಂಗ್ ಕೊಡ್ತಕ್ಕಂಥ ಒಂದು ಕಾಂಬಿನೇಷನ್ ಅಂತ ಕರಿತೀವಿ. ನೀವು ಅಲ್ಲಿ ನೋಡ್ಬೋದು, ಶನಿ ಇರ್ತಕ್ಕಂಥದ್ದು ಬುಧ ನಕ್ಷತ್ರ, ಶುಕ್ರನ ಒಂದು ಸಬ್ಲಾರ್ಡ್. ಬುಧ ಕೂತಿರ್ತಕ್ಕಂಥದ್ದು 3ನೇ ಮನೆ, ಶುಕ್ರ ಕೂತಿರ್ತಕ್ಕಂಥದ್ದು 4ನೇ ಮನೆ. 4 ನಮ್ಮ ಹೋಮ್ ಲ್ಯಾಂಡ್ ತೋರಿಸುತ್ತೆ, 6, 10 ಅನ್ನೊಂದು ವಿನ್ನಿಂಗ್ ತೋರಿಸುತ್ತೆ. ನಮಗೆ ಸ್ವತಂತ್ರವನ್ನು ತಂದುಕೊಟ್ರು. ಅಲ್ಲಿಂದ ನಮಗೆ ಸ್ವತಂತ್ರದ ಜೀವನ ಸ್ಟಾರ್ಟ್ ಆಗುತ್ತೆ. ನಮಗೆ ದೇಶದ ಅಭಿವೃದ್ಧಿ ಕಂಪ್ಲೀಟಾಗಿ ಅಲ್ಲಿಂದ ಸ್ಟಾರ್ಟ್ ಆಗಿರತಕ್ಕಂಥದ್ದು ಶನಿ. ಯಾಕೆಂದರೆ ಸಕ್ಸಸ್, ವಿನ್ನಿಂಗ್, ಲಾಭದ ಕಾಂಬಿನೇಷನ್ ಎಲ್ಲ ಶನಿಯಲ್ಲೇ ಇದೆ. ನೆಕ್ಸ್ಟ್ ನಮಗೆ ಕೇತು ದಶ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಶನಿ ದಶ ನಮಗೆ 1965ಕ್ಕೆ ಮುಗಿಯುತ್ತೆ. ನೆಕ್ಸ್ಟು ಕೇತು ದಶನೂ ಕೂಡ ಅದ್ಭುತವಾಗಿರ್ತಕ್ಕಂಥ ಕಾಂಬಿನೇಷನ್ಸ್. ಅಲ್ಲೂ ಅಷ್ಟು ಸಮಸ್ಯೆ ಇಲ್ಲ, ನಮಗೆ ದೇಶದ ಅಭಿವೃದ್ಧಿ ಇನ್ನೂ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಶುಕ್ರದಶ ಪ್ರಾರಂಭ. ಅಲ್ಲಿ 11ನೇ ಮನೆ ಇಲ್ಲ, ಸಾಧಾರಣ ಮಟ್ಟದ ಒಂದು ಸಕ್ಸಸ್ ಅಂತ ಹೇಳ್ಬೋದು. ಎಲ್ಲಿ ತನಕ 1989ರಿಂದ 2009 ಇದು ಸಾಧಾರಣ ಮಟ್ಟದ ಒಂದು ಸಕ್ಸಸ್ ದೇಶಕ್ಕೆ. ಅಷ್ಟೊಂದು ತುಂಬ ಅಂದರೆ ತುಂಬ ಅಭಿವೃದ್ಧಿ ಹೊಂದಿರಲಿಲ್ಲ. ಶುಕ್ರದಶ ಮುಗಿದ ಮೇಲೆ ನಮಗೆ ಸೂರ್ಯದಶ ಸ್ಟಾರ್ಟ್ ಆಗುತ್ತೆ 2009 ಆದಮೇಲೆ, ಸೆಪ್ಟೆಂಬರ್ ಆದಮೇಲೆ. ಅಲ್ಲಿಂದ ಇವಾಗ ನಾವು ಕುಜದಶದಲ್ಲಿದ್ದೀವಿ. ಸೂರ್ಯದಶ, ಚಂದ್ರದಶ ನೀವು ಕಾಂಬಿನೇಷನ್ ಗಮನಿಸ್ಬೋದು. ತುಂಬ ಅದ್ಭುತವಾಗಿರ್ತಕ್ಕಂಥ ಸಕ್ಸಸ್ ಕಾಂಬಿನೇಷನ್ಸು. ಅಲ್ಲಿ ಕಾಂಬಿನೇಷನ್ ನೀವು ಗಮನಿಸ್ಬೋದು. ಸೂರ್ಯನಲ್ಲಿ ನಮಗೆ 2, 6, 10, 11 ಅಭಿವೃದ್ಧಿ ಕಾಂಬಿನೇಷನ್. ಸ್ಪೋರ್ಟ್ಸಲ್ಲಿ ಅಭಿವೃದ್ಧಿ ಆಗುತ್ತೆ, ಎಜುಕೇಷನಲ್ಲಿ ಅಭಿವೃದ್ಧಿ ಆಗುತ್ತೆ, ಲ್ಯಾಂಡ್ಸಲ್ಲಿ ಅಭಿವೃದ್ಧಿ ಆಗುತ್ತೆ. ಸೂರ್ಯನಿಂದ ಇನ್ನೂ ಅತಿ ಹೆಚ್ಚು ಸಕ್ಸಸ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಚಂದ್ರದಶ ಅಂತ ಬಂದಾಗ ಅದು 10 ವರ್ಷ ಇರುತ್ತೆ. ಅದು ಕೂಡ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ದಶ. 2025ವರೆಗೂ ಇತ್ತು. ಈ ಒಂದು ಸೆಂಟ್ರಲ್ಲೇ ನಮ್ಮ ದೇಶ ಇನ್ನೂ ಇಂಪ್ರೂವ್ಮೆಂಟು, ರೋಡ್ಸ್ ಆಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಯಾವುದೇ ಒಂದು ಲ್ಯಾಂಡ್ಸ್ ಆಗಿರ್ಬೋದು, ಎಲ್ಲ ಇಂಪ್ರೂವ್ಮೆಂಟ್ ಜಾಸ್ತಿ ಆಗಿದ್ದೆ ಈ ಸೂರ್ಯದಶ, ಚಂದ್ರದಶ. 2009ರಿಂದ 2025 ಫುಲ್ ಚೇಂಜಿಂಗ್ ಇಯರ್ ಅಂತ ಹೇಳ್ಬೋದು ನಮ್ಮ ದೇಶಕ್ಕೆ. ಆದರೆ ಇವಾಗ ನಡೀತಾ ಇರ್ತಕ್ಕಂಥದ್ದು
ಕುಜದಶ. ಕುಜದಶವನ್ನು ನೀವು ಗಮನಿಸ್ಬೋದು. ಕುಜನಲ್ಲಿ 2-7 ಕಾಂಬಿನೇಷನ್ ಇದೆ, ಕೆಳಗಡೆ 1-4-12 ರಾಹುವಿನ ನಕ್ಷತ್ರ, ರಾಹುವಿನ ಸಬ್ಲಾರ್ಡ್. 1-4-12 ಅಷ್ಟೊಂದು ಒಳ್ಳೆ ಕಾಂಬಿನೇಷನ್ಸ್ ಅಲ್ಲ, ಯಾಕೆಂದರೆ 11ನೇ ಮನೆ ಇಲ್ಲ ಅಲ್ಲಿ. 4 ಅಂದರೆ ಪ್ರಾಪರ್ಟಿ ವಿಚಾರದಲ್ಲಿ ಸಮಸ್ಯೆಗಳು ಅಂತ ಹೇಳ್ತೀವಿ. ಆದರೆ ಒಂಥರ ಸಾಧಾರಣವಾಗಿರತಕ್ಕಂಥ ದಶ ಕುಜದಶ, ವಿದೇಶದ ಸಂಬಂಧಗಳು ಜಾಸ್ತಿ ಆಗುತ್ತೆ ಅಂತ ಹೇಳುತ್ತೆ. ಆದರೆ ಇದೇ ಕುಜದಶದಲ್ಲಿ ರಾಹು ಭುಕ್ತಿ ನಡೀತಾ ಇದೆ ಪ್ರೆಸೆಂಟ್ 2027 ಫೆಬ್ರವರಿವರೆಗೂ. ಆ ರಾಹು ಹೆಂಗಿದೆ ನೋಡೋಣ. ನೋಡಿ, ರಾಹುವಿನ ಒಂದು ಕಾಂಬಿನೇಷನ್ ಗಮನಿಸಿ. 1-4-12, 4-5, 2-3-6. ಇದು ಸ್ವಲ್ಪ ಡೇಂಜರಸ್ ಕಾಂಬಿನೇಷನ್ ಪ್ರೆಸೆಂಟು. ಈಗ ನೋಡಿ, ಸ್ವಲ್ಪ ಈ ಟೌನ್ಶಿಪ್ ಎಲ್ಲ ಗಲಾಟೆ ಆಗ್ತಾ ಇದೆ, ರಾಹು ಭುಕ್ತಿ. ನಮಗೆ ಒಂದು ಪ್ರಾಪರ್ಟಿ ವಿಚಾರದಲ್ಲಿ ಗಲಾಟೆ ಬರುತ್ತೆ ಅಂದಾಗ ಪ್ರಾಪರ್ಟಿ ನೆಗೆಟಿವ್ ಕಾಂಬಿನೇಷನ್ ಅಂತ ನೋಡ್ತೀವಿ. ಸೊ ಆ ಕಾಂಬಿನೇಷನ್ನೇ 3-5-12, 3-5-6-12 ಈ ಥರ ಒಂದು ಕಾಂಬಿನೇಷನ್ಸ್ ಬಂದರೆ ಪ್ರಾಪರ್ಟಿ ವಿಚಾರದಲ್ಲಿ ಕಿರಿಕ್ ಅಂತ ಹೇಳ್ತೀವಿ. ರಾಹುನಲ್ಲಿ 3 ಇದೆ, 5 ಇದೆ, 6 ಇದೆ, 12 ಇದೆ. ಇದು ದೇಶದಲ್ಲೇ ಕಿರಿಕ್ ಅಂತ. ಪ್ರಾಪರ್ಟಿಗೋಸ್ಕರ ಹೋರಾಟಗಳಾಗ್ತಕ್ಕಂಥದ್ದು, ಸಮಸ್ಯೆಗಳಾಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ತೋರಿಸುತ್ತೆ. ಸೊ ನೆಕ್ಸ್ಟು 2025 ಮುಗಿದ್ರೂ ಕೂಡ, ಅಂದರೆ 2032 ತನಕ ಇದೆ ಕುಜದಶ. 2032 ತನಕ ಇದೆ. 2032ವರೆಗೂ ಓಕೆ, ಸಾಧಾರಣವಾಗಿರುತ್ತೆ ದೇಶ. 2032 ಆದಮೇಲೆ ರಾಹು ದಶ ಪ್ರಾರಂಭ ಆಗುತ್ತೆ. ಡೇಂಜರಸ್ ಕಾಂಬಿನೇಷನ್ ರಾಹು. ನಾನು ಎದುರಿಸ್ತಾ ಇಲ್ಲ, ಬರ್ತಕ್ಕಂಥ ಇವೆಂಟ್ಸ್ನ ಹೇಳ್ತಾ ಇದ್ದೀನಿ, ಏಕೆಂದರೆ ಅಲ್ಲಿ ಪ್ರಾಪರ್ಟಿ ಸಮಸ್ಯೆ ಕಾಂಬಿನೇಷನ್ ಅಂತ ಹೇಳ್ತಾ ಇದ್ದೀನಿ. ದೇಶ ಅಥವಾ ರಾಜ್ಯ, ಜನ ಟು ಜನ, ಪ್ರಾಪರ್ಟಿ ವಿಚಾರಕ್ಕೆ ಗಲಾಟೆ ಮೇಲೆ ಗಲಾಟೆ, ಕೊಲೆ ಮೇಲೆ ಕೊಲೆ, ಸಮಸ್ಯೆಗಳ ಮೇಲೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಪ್ರಾಪರ್ಟಿ ಮೇಲೆ ಆಸೆ ಜಾಸ್ತಿ ಆಗಿಬಿಡುತ್ತೆ ಎಲ್ಲರಿಗೂ. ನನಗೆ ಪ್ರಾಪರ್ಟಿ, ಅಣ್ಣ ತಮ್ಮ ಅವ್ನು ಕೇರೇ ಇಲ್ಲ, ಏಕೆಂದರೆ ಕಲಿಯುಗ ಇದು. ಸೊ ಏಕೆಂದರೆ ರಾಹು ಆಸೆಗಳಿಗೆ ಕಾರಕ, ದುರಾಸೆಗಳಿಗೆ ಕಾರಕ ರಾಹು. ಆ ದಶ ಬರ್ತಾ ಇರ್ತಕ್ಕಂಥದ್ದು. ಅಲ್ಲಿ ನೆಗೆಟಿವ್ ಕಾಂಬಿನೇಷನ್ಸ್ ಯಾವಾಗ ಇಂಪ್ಯಾಕ್ಟ್ ಆಗುತ್ತೆ, ಯಾರಿಗೂ ವಿನ್ನಿಂಗ್ ಆಗಲ್ಲ, ಸಮಸ್ಯೆಗಳಿಂದ ಒದ್ದಾಡ್ತಕ್ಕಂಥ ಟೈಮ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಅದು ಎಸ್ಪೆಷಲಿ ಪ್ರಾಪರ್ಟಿ, ಏಕೆಂದರೆ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ರಾಹು ದಶ. ಸೊ ಅಲ್ಲಿ ರಾಹು ಸೂರ್ಯನ ನಕ್ಷತ್ರದಲ್ಲಿ ಕೂತಿದ್ದಾನೆ. ಸೂರ್ಯ 4ನೇ ಮಲ್ಲಿದ್ದಾನೆ. 4 ಅಂದರೆ ಪ್ರಾಪರ್ಟಿ ಮನೆ. ಸಬ್ಲಾರ್ಡ್ ಬುಧ 3ನೇ ಮನೆ. 3 ಅಂದರೆ ಲಿಟಿಗೇಷನ್ ಮನೆ. ಅಲ್ಲಿ ವಿನ್ನಿಂಗಿಗೆ 11 ಇತ್ತು ಅಂದರೆ ಯಾರು ಬೇಕಾದ್ರೂ ಸಾಲ್ವ್ ಮಾಡ್ಬೋದಿತ್ತು. 11 ಇಲ್ಲದೆ ಇರೋ ಕಾರಣ, 12 ಇರೋ ಕಾರಣ ಸಮಸ್ಯೆಗಳು ಮುಂದಿನ ಜನ್ರೇಷನಲ್ಲಿ ತುಂಬ ವಿಪರೀತಕ್ಕೆ ಹೋಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ನು ಕೆಟ್ಟ ರೀತಿ ಆಡೋರೆಲ್ಲ ಸೃಷ್ಟಿ ಆಗ್ತಾರೆ. ಏಕೆಂದರೆ 5-12 ಕಾಂಬಿನೇಷನ್ ನೆಗೆಟಿವ್, 11 ಇಲ್ಲ, ಕಂಪ್ಲೀಟ್ ನೆಗೆಟಿವ್ ಆಗಿರತಕ್ಕಂಥ ದಶ. ತುಂಬ ಗಲಾಟೆಗಳಲ್ಲೇ ಈ ಕಲಿಯುಗ ಹೋಗ್ತಕ್ಕಂಥದ್ದು. ಅದು 2032 ಆದಮೇಲೆ ಗಲಾಟೆಯ ಕಲಿಯುಗ ಆಗುತ್ತೆ, ಹಿಂಸೆಯ ಕಲಿಯುಗ ಆಗುತ್ತೆ. ಯಾರಿಗೂ ರೆಸ್ಪೆಕ್ಟ್ ಕರೆಕ್ಟಾಗಿ ಮಾಡಲ್ಲ. ದುಡ್ಡಿಗೋಸ್ಕರ, ಎಸ್ಪೆಷಲಿ ಪ್ರಾಪರ್ಟಿಗೋಸ್ಕರ ಸ್ವಲ್ಪ ಸಮಸ್ಯೆಗಳು ಹೆಚ್ಚು ಬಂದು ನರಳಾಡ್ತಕ್ಕಂಥದ್ದು ಹೆಚ್ಚು ತೋರಿಸ್ತಾ ಇದೆ ನೆಕ್ಸ್ಟ್ ರಾಹುನಲ್ಲಿ. ವಿದೇಶಕ್ಕೂ ಇಲ್ಲಿಗೂ ಸಂಬಂಧ ಜಾಸ್ತಿ ಆಗುತ್ತೆ. ಆದರೆ ಇಲ್ಲಿ ಜನ ಪ್ರಾಪರ್ಟಿಗೋಸ್ಕರ ಮಾಡಬಾರ್ದು ಕೆಲಸ ಮಾಡ್ತಾರೆ. ಅದು ರಾಜಕೀಯದಲ್ಲೂ ತಗೊಂಡಾಗ ಮುಂದಿನ ಜನ್ರೇಷನ್ ಪ್ರಾಪರ್ಟಿ ಕಿತ್ಕೊಳ್ಳೋಕ್ಕೆ ನೋಡ್ತಾರೆ. ಇನ್ನೂ ಕೂಡ ಪ್ರಾಪರ್ಟಿ ಮೇಲೆ ಕಣ್ಣು ಬಿದ್ದೇ ಬೀಳುತ್ತೆ. ಇನ್ನೂ ಏನೇನೋ ಚೇಂಜಸ್ ಆಗುತ್ತೆ, ರೂಲ್ಸು, ಸಮಸ್ಯೆಗಳಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನೆಮ್ಮದಿನ ಹಾಳು ಮಾಡ್ಕೊಳ್ತಕ್ಕಂಥದ್ದು ದೇಶ ಪ್ರಾಪರ್ಟಿ ವಿಚಾರದಲ್ಲಿ ತೋರಿಸ್ತಾ ಇದೆ. ಸೊ ಇದು ದೇಶದ ಭವಿಷ್ಯದಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ ಫಸ್ಟು ನಮ್ಮ ದೇಶ ಇಂಪಾರ್ಟೆಂಟು, ನಮ್ಮ ಜಾತಕ ನೆಕ್ಸ್ಟ್. ಸೊ ದೇಶ ಚೆನ್ನಾಗಿಲ್ಲ ಅಂದರೆ ನಮ್ಮ ಜಾತಕ ಏನೇ ಚೆನ್ನಾಗಿರಲಿ ವರ್ಕ್ ಆಗಲ್ಲ. ಆದರೆ ಯಾರ ಕಾಂಬಿನೇಷನ್ ಸ್ವಲ್ಪ ಗುಡ್ಡಾಗಿರುತ್ತೋ, ಎಷ್ಟೇ ಸಮಸ್ಯೆ ಇದ್ರೂ ಅವ್ರು ಸ್ವಲ್ಪ ಸಮಾಧಾನವಾಗಿರ್ತಾರೆ. ಯಾರ ಕಾಂಬಿನೇಷನ್ ಜಾತಕ ಚೆನ್ನಾಗಿಲ್ವೋ ದಶಾಭುಕ್ತಿ, ಅವರು ಆ ಸಮಸ್ಯೆಗೆ ಸಿಗಾಕೊಂಡು ಒದ್ದಾಡ್ತಕ್ಕಂಥದ್ದು, ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ದೇಶದ ಭವಿಷ್ಯದಿಂದ ಸ್ವಲ್ಪ ಓವರಾಲ್ ತೋರಿಸ್ತಾ ಇದೆ. ಸೊ ನೆಕ್ಸ್ಟ್ ಜನ್ರೇಷನ್ ಸ್ವಲ್ಪ ಪ್ರಾಪರ್ಟಿ ವಿಚಾರದಲ್ಲಿ ಸಮಾಧಾನವಾಗಿರಬೇಕು. ಯಂಗ್ಸ್ಟಾರ್ಸ್ ಪ್ರಾಪರ್ಟಿ ಚಿಕ್ಕ ವಯಸ್ಸಲ್ಲೇ ನನ್ನ ಹೆಸರಿಗೆ ಬರ್ಕೊಡಿ ಅಂತಕ್ಕಂಥ ಕಲಿಯುಗ ಸ್ಟಾರ್ಟ್ ಆಗುತ್ತೆ. ಅಪ್ಪ ಅಮ್ಮಂಗೆ ಬೆಲೆ ಇರಲ್ಲ. ಆ ಒಂದು ಕಾಂಬಿನೇಷನ್ಸು ರಾಹು ದಶದಲ್ಲಿ ತೋರಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ವಿಧಿ ಬರಹ, ನಾವೆಲ್ಲ ಹೋಗಲೇಬೇಕಾಗತ್ತೆ. ಒಳ್ಳೆ ಕೆಲಸನ ಮಾಡೋಕ್ಕೆ ಟ್ರೈ ಮಾಡಿ, ಶಾಂತವಾಗಿರೋಕ್ಕೆ ಟ್ರೈ ಮಾಡಿ, ದೇವರ ಆರಾಧನೆಗಳನ್ನ ಜಾಸ್ತಿ ಮಾಡಿ, ಮಂತ್ರಗಳನ್ನ ಹೇಳ್ಕೊಳ್ಳಿ.
ಜಾತಕದ ಪ್ರಕಾರ ದಾನಗಳನ್ನ ಮಾಡ್ಕೊಳ್ಳಿ. ಇವೇ ನಮ್ಮನ್ನು ಸೇಫ್ ಮಾಡೋಕ್ಕೆ ಸಾಧ್ಯ ಹೊರತು ಯಾರೂ ಬದಲು ಮಾಡೋಕ್ಕಾಗಲ್ಲ. ಇದನ್ನು ಬರೆದಿಟ್ಬಿಟ್ಟಿದೆ ಕಿರಿಕ್. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮನ್ನು ದೇವ್ರು ಬಚಾವ್ ಮಾಡ್ತಾನೆ ಆ ಕಿರಿಕ್ ಒಳಗು. ದೇಶ ಏನೇ ಚೆನ್ನಾಗಿಲ್ಲ ಅಂದರೂ ಒಬ್ಬ ಒಳ್ಳೆ ವ್ಯಕ್ತಿನ ಹಾಳು ಮಾಡೋಕ್ಕೆ ಬಿಡಲ್ಲ ದೇವ್ರು ಯಾವತ್ತು. ಇದೇ ಸತ್ಯ. ಓಕೆ, ಸೊ ಇದು ನಮ್ಮ ದೇಶದ ಭವಿಷ್ಯ ಇಂಡಿಕೇಶನ್ ಮಾಡುತ್ತೆ ದೇಶ ಹೆಂಗಿರುತ್ತೆ ಅಂತ. ಬಟ್ ನಾವು ಹೆಂಗಿರಬೇಕು ಅಂತ ಸ್ವಲ್ಪ ಕಲ್ತ್ಕೊಂಡ್ರೆ ಒಳ್ಳೇದಾಗತ್ತೆ. ಯಾರ್ಯಾರ ಜಾತಕ ಕೆಟ್ಟಿದೆ ಅವ್ರು ಸರಿ ಹೋದರೂ ಚೆನ್ನಾಗಿರ್ಬೋದು. ನೀವು ಅಷ್ಟು ಈಸಿ ಇಲ್ಲ ಕಲಿಯುಗದಲ್ಲಿ. ಸರಿ ಮಾಡಿಕೊಂಡ್ರೆ ದೇವ್ರು ಸರಿ ಮಾಡ್ತಾನೆ. ಆಟೋಮೆಟಿಕ್ ಜಾತಕ ಚೆನ್ನಾಗಿರೋರು ಆಟೋಮೆಟಿಕ್ ಚೆನ್ನಾಗಿರ್ತಾರೆ. ಸೊ ಒಳ್ಳೇದಾಗಬೇಕು ಅಂದರೆ ಒಳ್ಳೆ ಕೆಲಸ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ತಗೊಳ್ಳೇಬೇಕು ಕಷ್ಟಗಳು, ಏನು ಮಾಡೋಕ್ಕಾಗಲ್ಲ. ಸೊ ಪ್ರೀ ಡಿಸೈಡೆಡ್. ಪ್ರತಿಯೊಂದು ಭಗವಂತನ ಇಚ್ಛೆ ಆಗೋಗ್ಬಿಟ್ಟಿರುತ್ತೆ. ಈ ವ್ಯಕ್ತಿ ಹಿಂಗೆ ಮುಗೀತು ಅಷ್ಟೇ. ಅದು ಚೇಂಜ್ ಆದವ್ರಿಗೆ ಲಕ್ಕೆ, ಬಟ್ ಆ ವ್ಯಕ್ತಿ ಮೇಲೆ ಡಿಪೆಂಡ್. ಓಕೆ, ಸೊ ಇದು ಒಂದು ಜನರಲ್ ವ್ಯೂವು ನಿಮಗೆ ಹೇಳಿದ್ದೀನಿ. ಇನ್ನು ಯುಗಾದಿ ಭವಿಷ್ಯ ಅಂತ ಹೇಳ್ತೀವಿ, ವರ್ಷನೂ ನಾನು ಹೇಳ್ತಾ ಬಂದಿದ್ದೀನಿ. ಪ್ರತಿಯೊಂದು ವರ್ಷವೂ ಏನೇನಾಗುತ್ತೆ ಅಂತ. ಅದರಲ್ಲಿ ಇನ್ನೂ ಡೀಪಾಗಿ ಹೇಳೋಣ. ಯಾವ ರೀತಿ ಒಳ್ಳೆಯದಾಗುತ್ತೆ, ಯಾವ ರೀತಿ ಕೆಟ್ಟದ್ದಾಗುತ್ತೆ, ನಾವ್ಯಾವ ರೀತಿ ಬಚಾವಾಗ್ಬೋದು. ಏನೇ ಕೆಟ್ಟದಿದ್ರು ಕೂಡ ಏನು ಭಯ. ಓಕೆ, ದೇಶ ಕೆಟ್ಟಿದೆ ಅಂತ ಅನ್ಕೋಣ, ಭಯಪಡೋ ಅಗತ್ಯ ಇಲ್ಲ. ನಾನು ಹೇಳಿದ್ನಲ್ಲ, ಒಳ್ಳೆ ಮನಸ್ಸಿತ್ತು ಅಂದರೆ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ದೇವ್ರು ಬಚಾವ್ ಮಾಡ್ತಾನೆ. ಯಾರಿಗೆ ಭಯ ಇದೆ, ಒಳ್ಳೆ ಕೆಲಸ ಮಾಡಿ, ಸೇಫ್ ಅಲ್ವಾ. ಭಯ ಬರ್ತಾ ಇದೆ ಅಂದರೆ ನೀವು ಒಳ್ಳೆ ಕೆಲಸ ಮಾಡಲ್ಲ. ಒಳ್ಳೆ ಕೆಲಸ ಮಾಡಿ, ಬಚಾವ್ ಅಷ್ಟೇ. ಓಕೆ, ಇಷ್ಟು ಹೇಳ್ಸ ಇದನ್ನು ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.